ನಮಸ್ತೆ. ಅಂಶು ಅಶೋಕ್ ಹೆಗ್ಡೆ. ಬ್ರದಾ, ಇವತ್ತಿಂದ ಅಂತ ಯಾವ ವಿಷಯ ಏನು ಮಾತಾಡೋ ಅಂದ್ಕಂಡೆ ಏನು? ಓಕೆ, ನಿಮಗೆ ಪ್ಯಾಷನ್ ಬಗ್ಗೆ ಗೊತ್ತಾ? ಸಿ, ಪ್ರೊಫೆಷನ್ ಇಸ್ ಸಮಥಿಂಗ್ ವಿಚ್ ಇಸ್ ಅವರ್ ವೃತ್ತಿ. ವಾಟ್ ಇಸ್ ಪ್ಯಾಷನ್ ಅಕಾರ್ಡಿಂಗ್ ಟು ಯು? ಅಂದರೆ ಈ ಹುಮ್ಮಸ್ಸು ಅಥವಾ ಉತ್ಸಾಹ ಈ ಥರ ಹೇಳು ಏನೀಗ? Passion and profession actually goes hand in hand. Passion is something related with your hobby. Okay, hobby kinta one step ahead anta anಕೊಳ್ಳಿ. Passion is something which I always say, which don't let you sleep because you love it the most. Okay, if we go back to ನಮ್ಮ childhood ಗೆ now let's go back to our childhood. ಇಂದ ಕೋಪನ ಬಾಲ್ಯ ಜೀವನಕ್ಕೆ ಬರೀ ಇಂಗ್ಲಿಷ್ ನಲ್ಲಿ ಹೊಡೆದ್ಬಿಟ್ರೆ ಆಯ್ತು ಆಯ್ತು, ನೀವಿದ್ದೀರಲ್ಲ ಕನ್ನಡದಲ್ಲಿ ಮಾತಾಡಕ್ಕೆ. ನಂಗೆ ಇಂಗ್ಲಿಷ್ ಬರಕತ್ತದೆ. ಹಂಗೆ ಏನಂದ್ರೆ ಚಿಕ್ಕ ವಯಸ್ಸಲ್ಲಿ ನಮ್ಗೆ ಸುಮಾರು ಹಾಬೀಸ್ ಅಂತ ಇತ್ತು, ಅಥವಾ ಸಮಥಿಂಗ್ ವಿಚ್ ನಮ್ ಅದ್ರ ಬಗ್ಗೆ ಹೇಳಿದ್ರೆ ಸಾಕು ಆ ಒಂದು ಖುಷಿ, ಆ ಉತ್ಸಾಹ ಬರ್ತಿತ್ತು. ಸೊ ನಿಮ್ದು ಅದು ನನ್ಗೆ ಗೊತ್ತು, ಬಿಕಾಸ್ ನೀವು ನಿಮ್ ಪ್ಯಾಷನ್ನೇ ನಿಮ್ ಪ್ರೊಫೆಷನ್ ಮಾಡ್ಕೊಂಡಿದ್ದೀರಾ. ಓಕೆ, ಸೊ ಅದ್ರ ಬಗ್ಗೆ ಒಂಚೂರು ಏನಾದ್ರು ಹೇಳ್ತೀರಾ? ಅದ್ರ ಬಗ್ಗೆ ಅಂತದ್ದು ನನ್ನ ವೃತ್ತಿ, ನಾನು ಆಕ್ಟ್ ಮಾಡೋದು, ಒಬ್ಬ ಕಲಾವಿದ, ಅದೇ ನನ್ನ ಜೀವನ. ನಾನು ಚಿಕ್ಕವನಿದ್ದಾಗಲಿಂದನೂ ಅದೇ. ಈಗ ಅದನ್ನ ಬಿಟ್ಬಿಡು ನಂತ, ಅದ್ರ ಬಗ್ಗೆ ಇನ್ನೊಂದು ದಿವಸ ಮಾತಾಡೋಣ. ಈಗ ಪ್ರೊಫೆಷನ್ ಅಂಡ್ ಪ್ಯಾಷನ್, ಅದ್ರ ಬಗ್ಗೆ ಮಾತಾಡ್ತಿದ್ದೆ. ಪ್ಯಾಷನ್ ಆ್ಯಂಡ್ ಪ್ರೊಫೆಷನ್, ನಾನು ಮುಂಚೆನೆ ಹೇಳ್ದಂಗೆ ಇಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್. ನಿಮ್ಮ ಪ್ಯಾಷನ್ನಿಂದ ನೀವು ದುಡಿಯೋಕ್ಕಾಗಲ್ಲ ಅನ್ನೋದೇನಿಲ್ಲ. ಈವನ್ ಯು ಕ್ಯಾನ್ ಅರ್ನ್ ಫ್ರಮ್ ಯುವರ್ ಪ್ಯಾಷನ್, ಆ್ಯಂಡ್ ಇಟ್ ಕ್ಯಾನ್ ಬಿ ಯುವರ್ ಸೆಕೆಂಡ್ ಆಕ್ಯುಪೇಷನ್. ಈಗ ನಾನು ಕೆಲವೊಂದನ್ನ ನನ್ನ ಪ್ಯಾಷನ್ನ ಪ್ರೊಫೆಷನ್ನಿಗೆ ಕನ್ವರ್ಟ್ ಮಾಡಿಕೊಂಡೆ. ಐ ಆಲ್ವೇಸ್ ವಾಂಟೆಡ್ ಟು ಟು ಬಿ ಅ ಸ್ಪೀಕರ್. ಸೊ ಆ ಚಿಕ್ಕ ವಯಸ್ಸಿಂದಾನೇ, ಆ ಚಿಕ್ಕ ಮಕ್ಳಿದ್ದಾಗ ನಾವು ಹೆಂಗೆ ಆ ಟೀಚರ್ ಸ್ಟೂಡೆಂಟ್ ಏನು ಆಟ ಆಡ್ತೀವಲ್ವಾ, ಸೊ that was always there. I always used to take one stick and do that. ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಮಾಡ್ತಾರೆ. ಬಟ್ ಆ ಒಂದು ಚಿಕ್ಕ ವಯಸ್ಸಿಂದಾನೇ ಇತ್ತು ನನ್ನಲ್ಲಿ. ಸೊ ಐ ಕ್ಯಾರಿಡ್ ಫಾರ್ವರ್ಡ್. ಒನ್ ವಿಚ್ ಐ ಲವ್ ದ ಮೋಸ್ಟ್ ವಾಸ್ ಡಾನ್ಸಿಂಗ್. ಓಕೆ, ಅದನ್ನ ತುಂಬಾ ಕ್ಯಾರಿ ಫಾರ್ವರ್ಡ್ ಮಾಡಕ್ ಆಗ್ಲಿಲ್ಲ. ಬಟ್ ಎಸ್, ಡಾನ್ಸಿಂಗಲ್ಲಿ ಅದು ಸ್ಪೆಷಲಿ ಕಥಕ್. ನನ್ಗೆ ಈಗ್ಲೂ ಕಥಕ್ ಎಲ್ಲಾದ್ರೂ ನಾನು ಸೌಂಡ್ ಕೇಳಿದ್ರೇನೆ ಐ ಗೆಟ್ ಗೂಸ್ ಬಂಪ್ಸ್. ಸೊ ದಟ್ ವಾಸ್ ದ ಫೋರ್ಮೋಸ್ಟ್ ಫಾರ್ ಮಿ. ಬಟ್ ಅದನ್ನ ನಾನು ಕಲಿಯಕ್ಕಾಗಲಿಲ್ಲ. ಹೌದು, ಅದನ್ನೇ ಹೇಳಿದೆ, ಹಾಬಿ ಅಂಡ್ ಪ್ಯಾಷನ್, ದರ್ ಇಸ್ ವೆರಿ ಮೈನ್ಯೂಟ್ ಡಿಫ್ರೆನ್ಸ್ ಅದರಲ್ಲಿ. ಹಾಬೀಸ್ ನಿಮ್ಗೆ ಮಲ್ಟಿಪಲ್ ಹಾಬೀಸ್ ಇರ್ಬೋದು, ಬಟ್ ಪ್ಯಾಷನ್ ಇಸ್ ಸಮಥಿಂಗ್ ವಿಚ್ ಇಸ್ ಇಂಡಿವಿಜುವಲ್. ಓಕೆ, ವಿಚ್ ಡೋಂಟ್ ಲೆಟ್ ಯು ಸ್ಲೀಪ್, ವಿಚ್ ನೀವು ಎಲ್ಲದೂ ಬಿಟ್ಬಿಟ್ಟು ಅಕಸ್ಮಾತ್ ನಿಮ್ಗೆ ಆಪ್ಷನ್ ಕೊಟ್ರೆ ನೀವು ಅದನ್ನೇ ಮಾಡಕ್ ರೆಡಿ ಇರ್ತೀರಾ. ಸೊ ದ್ಯಾಟ್ ಈಸ್ ವಾಟ್ ಪ್ಯಾಷನ್ ಇಸ್. ಈಗಿನ ಇದಕ್ಕೆ ಬರೋಣ. ಏನಂದ್ರೆ ಈಗಿನ ಮಕ್ಳಿಗೆ ಪ್ಯಾಷನ್ದು ಅರ್ಥನೇ ಗೊತ್ತಿಲ್ಲ. ಅವ್ರಿಗೆ ಗೊತ್ತು, ಬಟ್ ಏನಂದ್ರೆ ಅವ್ರಿಗೆ ನಾವು ಕೇಳಿದ್ರೆ, ಈಗ ಕ್ಲಾಸಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ನಾನು ಕೇಳ್ತೀನಿ, ನಿಮ್ಮ ಪ್ಯಾಷನ್ ಮತ್ತೆ ಪ್ರೊಫೆಷನ್, ವಾಟ್ ಇಸ್ ಇಟ್ ಯು ಸಿ ಇನ್ ದ್ಯಾಟ್? ಓಕೆ, ವಾಟ್ ಈಸ್ ಯುವರ್ ಪ್ಯಾಷನ್ ಅಂದ್ರೆ ಬ್ಲಿಂಕ್ ಮಾಡ್ತಾರೆ. ಏನು ಕೆಲವೊಬ್ಬರಿಗೆ ಅದ್ರ ಬಗ್ಗೆ ಚೆನ್ನಾಗಿ ತಿಳುವಳಿಕೆ ಇರುತ್ತೆ, ಹೇಳ್ತಾರೆ ಹೀಗೆ ನಾವು ಹಿಂಗ ಆಗ್ಬೇಕು, ಇದು ನಮ್ದು ನಾವು ಇದೇ ಪ್ರೊಫೆಷನಲ್ಲೇ ಇರಬೇಕು, ದಿಸ್ ಇಸ್ ಆಲ್ಸೋ ಅವರ್ ಪ್ಯಾಷನ್ ಅಂತಾನೆ ಹೇಳ್ಕೊಂಡು ಬರ್ತಾರೆ. ಬಟ್ ನಾನು ಒಂದು ಹೇಳೋದು ಏನಂದ್ರೆ, ಡೋಂಟ್ ಬಿ ಹ್ಯಾವ್ ಅ ಮೊನೋಟೋನಸ್ ಲೈಫ್. ಮೊನೋಟೋನಸ್ ಲೈಫ್ ಅಂದ್ರೆ ಮೆಕ್ಯಾನಿಕಲ್ ವೇ ಅಲ್ಲಿ ಜೀವನ ಮಾಡಬೇಡಿ. ಬಿಕಾಸ್ ಇಫ್ ಯು ಡೋಂಟ್ ಹ್ಯಾವ್ ಪ್ಯಾಷನ್ ಇನ್ ಲೈಫ್, ನಿಮ್ಮ ಲೈಫಲ್ಲಿ ಪ್ಯಾಷನ್ ಇಲ್ಲ, ಏನೋ ಉತ್ಸಾಹ ಇಲ್ಲದಿದ್ದಾಗ, there is a tendency we get into silent zone. Okay, so ಇದನ್ನ ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ, ವಿ ಮೈಟ್ ಗೆಟ್ ಇನ್ ಟು ಡಿಪ್ರೆಷನ್ ಆರ್ ನಮ್ಗೆ ಎನ್ಸೈಟಿ ಆಗೋದು ಜಾಸ್ತಿ, ಅದು ಇದ್ದೇ ಇರುತ್ತೆ. ಸೊ ಫಾಲೋ ಯುವರ್ ಪ್ಯಾಷನ್. ಈಗ ಪ್ಯಾಷನ್ ಅಲ್ಲಿ ದೇರ್ ಆರ್ ಲಾಟ್ ಆಫ್ ವೇರಿಯೇಷನ್ಸ್, ಎನಿ ಕೈಂಡ್ ಆಫ್ ಅನ್ ಆರ್ಟ್ ಫಾರ್ಮ್ ಆಗಲಿ. ಓಕೆ, ಡಾನ್ಸಿಂಗ್, ಸಿಂಗಿಂಗ್, ಮೇ ಬಿ ಪೇಂಟಿಂಗ್, ಸ್ಕೆಚಿಂಗ್. ಈಗ ಮಂಡಲ ಆರ್ಟ್ ಅಂತ ತುಂಬಾ ಫೇಮಸ್ ಆಗಿದೆ. ಮಂಡಲ ಆರ್ಟ್ ಅಲ್ಲಿ when you start drawing the mandala art, there is a formation of it.
ಆ ಫಾರ್ಮೇಶನ್ ಅಲ್ಲಿ ನೀವು ನಿಮ್ಮ ಈಗ ಸಮಥಿಂಗ್ ನೆಗೆಟಿವ್ ರನ್ನಿಂಗ್ ಇನ್ ಯುವರ್ ಮೈಂಡ್ ಅಂದ್ರೆ ನೀವು ಅದನ್ನ ಮಾಡ್ತಾ ಮಾಡ್ತಾ ಯು ಫರ್ಗೆಟ್ ಇಟ್. ಸೊ ದಟ್ ಈಸ್ ಒನ್ ಆಫ್ ದ ಟೆಕ್ನಿಕ್ ವಿಚ್ ವಿ ಯೂಸ್ ಫಾರ್ ದ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆಲ್ಸೋ. ಸೊ ಮಂಡಲ ಆರ್ಟ್ ಇಸ್ ವೆರಿ ಫೇಮಸ್ ನೌ ಡೇಸ್. ಸೊ ಯು ಕ್ಯಾನ್ ಇಫ್ ಯು ವಾಂಟ್ ಟು ಇಂಪ್ಲಿಮೆಂಟ್ ದಟ್ ಅದನ್ನ ಮಾಡ್ಬೋದು. ಈ ಹಳೆ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಈ ಆರ್ಟ್ ಅಂಡ್ ಕ್ರಾಫ್ಟ್ ವಾಸ್ ವೆರಿ ಫೇಮಸ್ ವೆನ್ ಐ ವಾಸ್ ಸ್ಟಡಿಂಗ್. ಸೊ ನಾನು ತುಂಬಾ ಆರ್ಟ್ ಅಂಡ್ ಕ್ರಾಫ್ಟ್ ಮಾಡಿದ್ದೀನಿ. ಲಾಟ್ ಆಫ್ ಲೈಕ್ ಪೇಂಟಿಂಗ್ಸ್ ಆಗಲಿ, ಈ ಪ್ಯಾಚ್ ವರ್ಕ್ ಆಗಲಿ, ಅಥವಾ ಸಾಫ್ಟ್ ಟಾಯ್ಸ್ ಡಾಲ್ಸ್ ಮೇಕಿಂಗ್ ಆಗಲಿ. ಸೊ ಐ ಹ್ಯಾವ್ ಲರ್ನ್ಡ್ ಆಲ್ ದಟ್, ಫ್ಲವರ್ ಮೇಕಿಂಗ್ ಆಗಲಿ. ಸೊ ದೇರ್ ಆರ್ ಲಾಟ್ ಆಫ್ ವೇರಿಯೇಷನ್ಸ್ ವಿಚ್ ಯು ಕ್ಯಾನ್ ಕೀಪ್ ಅಹೆಡ್. How you want to carry, how you want to implement your passion into profession, adanna neevu nodkolli. If you are an artist, okay, if you for example, let's take it as if you do sketching athwa if you do painting, side by side you can also like salpa adanna build up madkondo you can also have your exhibitions, neevu adanna sale madbodu, aa taranu you can do it. So don't get confused. Profession is something which we want to which is there for our life leading. Passion is something which is for our growth. Now as a individual ನಾವು growth ಮಾಡ್ಕೊಂತೀವಿ. ನಮ್ಮ we will be more happy when we follow our passion. ಈಗ ನೀವು ಸ್ವಲ್ಪ ಕನ್ನಡದಲ್ಲಿ ಇದನ್ನ ಇಂಗ್ಲಿಷ್ ಎಲ್ಲರಿಗೂ ಇಂಗ್ಲಿಷ್ ಬತ್ತೆ, ನನಗೂ ಇಂಗ್ಲಿಷ್ ಗೊತ್ತಿಲ್ಲ, ಅವಕ್ಕೆಲ್ಲ ಇಂಗ್ಲಿಷ್ ಗೊತ್ತಿಲ್ಲ. ಈಗ ಹುಡ್ರು ಫಸ್ಟ್ LKG UKG ಅಲ್ಲೇ ಕಲ್ತ್ಕೊಂಡ್ಬಿಟ್ಟಿರ್ತ. ಆದ್ರೂ ಎಂತದ್ದು ಅಂತಂದ್ರೆ ಸ್ವಲ್ಪ ನಿನಗೆ ಗೊತ್ತಿದ್ದಷ್ಟು ಕನ್ನಡದಲ್ಲಿ ಅದ್ರದ್ದು ಒಂದ್ ಸ್ವಲ್ಪ ಹವ್ಯ ಕನ್ನಡದಲ್ಲೂ ಹೇಳ್ಬಿಡು ಅಂತ. ಇದು ನಂಗೆ ಭಾರಿ ಖುಷಿ ಆಯ್ತು ಹವ್ಯ ಕನ್ನಡದಲ್ಲಿ ಮಾತಾಡಿದ್ರೆ. ಅದಾತು ಎಂತಂತಂದ್ರೆ ನಮ್ಮ ಪ್ಯಾಷನ್ ನಾವು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ರೆ ವಿ ವಿಲ್ ಬಿ ಹ್ಯಾಪಿ. ನಾವು ತುಂಬಾ ಖುಷಿಯಾಗಿರ್ತೀವಿ. ನಮ್ಗೆ ಯಾವುದೇ ಟೆನ್ಷನ್ ಆಗ್ಲಿ ಅಥವಾ ಏನಾದ್ರೂ ಒಂದು ನಮ್ಮ ಸರೌಂಡಿಂಗ್ ಅಲ್ಲಿ ಏನಾದ್ರೂ ನೆಗೆಟಿವ್ ಇರ್ಲಿ, ನಮ್ಮ ಪ್ಯಾಷನ್ ಅದನ್ನ ನಮ್ಮನ್ನ ಮರ್ಸ್ಬಿಡುತ್ತೆ. ಸೊ ವಿ ಕ್ಯಾನ್ ಇನ್ಫ್ಯಾಕ್ಟ್ ಓವರ್ಕಮ್ ಆಗ್ಬೋದು ನಮ್ಮ ಈ ಓವರ್ ಥಿಂಕಿಂಗ್ ಇಂದ ಆಗ್ಲಿ ಅಥವಾ ನಮ್ಮ ಎನ್ಸೈಟಿ ಇಂದ ಆಗಲಿ. ಅದು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ರಿಕ್ವೆಸ್ಟಿಂಗ್ ಆಲ್ ಆಫ್ ಯು ಟು ಫಾಲೋ ಯೋರ್ ಪ್ಯಾಷನ್ and be happy. Thank you so much. Namaste.